ಇರಾನ್ ಮೇಲಿನ ದಾಳಿ ಯಾರ ಅಗತ್ಯವಾಗಿತ್ತು ಎಂಬುದು ಇದೀಗ ಅಧಿಕೃತವಾಗಿ ಬಹಿರಂಗಕ್ಕೆ ಬಂದಿದೆ. ಈ ಯುದ್ಧವನ್ನ ಬಯಸಿದ ಏಕೈಕ ವ್ಯಕ್ತಿ ಈ ಹಿಂದಿನ ಅಧ್ಯಕ್ಷ ಬುಷ್ ಆಗಿರಲಿಲ್ಲ, ಒಬಾಮಾ ಆಗಿರಲಿಲ್ಲ, ಅಥವಾ ಬೈಡನ್ ಕೂಡ ಆಗಿರಲಿಲ್ಲ. ಯುದ್ಧವನ್ನ ಬಯಸಿ ಪದೇ ಪದೇ ಅಮೆರಿಕದ ಅಧ್ಯಕ್ಷರನ್ನ ಭೇಟಿಯಾಗಿ ಒತ್ತಡ ಹೇರ್ತಾ ಇದ್ದ ಏಕೈಕ ವ್ಯಕ್ತಿ ಬೇರ್ಯಾರೂ ಅಲ್ಲ, ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು. ಈ ಮಾಹಿತಿಯನ್ನ ಅಧಿಕೃತವಾಗಿ ಹಂಚಿಕೊಂಡದ್ದು ಅಮೆರಿಕದ ಮ್ಯಾಜಿಸ್ಟ್ರೇಟ್ ಸೆಕ್ರೆಟರಿ ಜಾನ್ ಕೆರ್ರಿ. ಅಮೆರಿಕದ ಪ್ರಮುಖ ಟಾಕ್ ಶೋ ಆಗಿರುವ ದಿ ಲೇಟ್ ಶೋ ವಿತ್ ಸ್ಟೀಫನ್ ಕಾಲ್ಬರ್ಟ್ ಎಂಬ ಕಾರ್ಯಕ್ರಮದಲ್ಲಿ ಅವರು ಈ ಸತ್ಯವನ್ನ ಬಹಿರಂಗಪಡಿಸಿದ್ದಾರೆ. Prime Minister Netanyahu made his case, and they went around the room. People talked a little, but the military was quoted as saying there weren't a lot of questions asked. And at the end of the presentation by Prime Minister Netanyahu, which predicted we're going to have a rebellion, people will, regime change, people take over the country. That was all the prediction. And of course, none of it happened. But at the end of that conversation, according to the New York Times, there's a quote that Donald Trump said, "Okay by me." And that was not what President Obama said. No, Obama said no. Bush said no. President Biden said no. I mean, I was part of those conversations. I remember them well. And we just felt that we have not exhausted all the remedies of a peaceful process. ಒಬಾಮಾ ಅವರ ಆಡಳಿತ ಕಾಲದಲ್ಲಿ ಜಾನ್ ಕೆರ್ರಿ ಸ್ಟೇಟ್ ಸೆಕ್ರೆಟರಿ ಆಗಿದ್ದರು. ಪಶ್ಚಿಮ ಏಷ್ಯಾದಲ್ಲಿ ನೇತನ್ಯಾಹು ಬೃಹತ್ ಯುದ್ಧವನ್ನ ಬಯಸಿದ್ದರು. ಇರಾನ್ ಮೇಲೆ ದಾಳಿ ನಡೆಸಬೇಕು ಅನ್ನೋದು ಅವರ ದೀರ್ಘಕಾಲದ ಬಯಕೆಯಾಗಿತ್ತು. ಆದರೆ ಬುಷ್ ಇದನ್ನ ಒಪ್ಪಲಿಲ್ಲ, ಒಬಾಮಾ ಕೂಡ ಒಪ್ಪಲಿಲ್ಲ, ಆ ಬಳಿಕ ಬೈಡನ್ ಕೂಡ ಒಪ್ಪಲಿಲ್ಲ. ರಾಜತಾಂತ್ರಿಕ ಮಾತುಕತೆಗಳು ಪೂರ್ಣವಾಗಿ ಬಾಗಿಲು ಮುಚ್ಚದೇ ಇರುವಾಗ ಇಂತಹದೊಂದು ದಾಳಿ ಸರಿಯಲ್ಲ ಎಂಬುದು ಇವರ ನಿಲುವಾಗಿತ್ತು ಎಂದು ಕೆರ್ರಿ ಹೇಳಿದ್ದಾರೆ. ಇರಾನ್ನ ಮೇಲೆ ದಾಳಿ ನಡೆಸಿದ್ರೆ ಅಲ್ಲಿನ ಆಡಳಿತವನ್ನ ಬುಡಮೇಲು ಮಾಡಬಹುದು ಎಂಬುದು ನೇತನ್ಯಾಹು ಅಭಿಪ್ರಾಯವಾಗಿತ್ತು. ನಾವು ದಾಳಿ ಮಾಡಿದ್ರೆ ಅಲ್ಲಿಯ ಜನರು ಬೀದಿಗಿಳಿದು ಆಡಳಿತವನ್ನ ತಮ್ಮ ವಶಕ್ಕೆ ಪಡೆದುಕೊಳ್ತಾರೆ ಎಂದು ಅಮೆರಿಕದ ಈ ಮೂರು ಅಧ್ಯಕ್ಷರಿಗೆ ನೇತನ್ಯಾಹು ಮಾತು ಕೊಟ್ಟಿದ್ರು. ಆದರೆ ನೇತನ್ಯಾಹು ಮಾತುಗಳು ಸರಿಯಲ್ಲ ಅನ್ನೋದನ್ನ ಈಗಿನ ಬೆಳವಣಿಗೆ ಸೂಚಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಇರಾನಿನ ಮೇಲೆ ದಾಳಿ ನಡೆಸಿದ್ರೆ ಇರಾನ್ ಮತ್ತಷ್ಟು ಉಗ್ರ ರೂಪವನ್ನ ಪಡೆದುಕೊಳ್ಳಬಹುದು ಎಂದು ಅಮೆರಿಕದ ಗುಪ್ತಚರ ಇಲಾಖೆ ಕೂಡ ಮಾಹಿತಿಯನ್ನು ಒದಗಿಸಿತ್ತು ಅನ್ನುವುದು ಇದೀಗ ಬಹಿರಂಗವಾಗಿದೆ. ಟ್ರಂಪ್ ಅಧಿಕಾರಕ್ಕೆ ಬಂದ ಬಳಿಕ ಇರಾನಿನ ಜೊತೆಗಿನ ಅಣು ಒಪ್ಪಂದದಿಂದ ಅವರು ಹಿಂದೆ ಸರಿದರು. ಇದಕ್ಕೆ ನೇತನ್ಯಾಹು ಅವರ ಒತ್ತಡ ಕಾರಣವಾಗಿತ್ತು ಎಂದು ಅವರು ಹೇಳಿದ್ದಾರೆ. ಸುಳ್ಳು ಹೇಳಿ ಒಂದು ಜನಸಮೂಹವನ್ನ ಯುದ್ಧದ ಬಲೆಯೊಳಗೆ ತಳ್ಳಬಾರದು. ವಿಯೆಟ್ನಾಂ ಯುದ್ಧ ಮತ್ತು ಇರಾಕ್ ಯುದ್ಧದಲ್ಲಿ ನಾವು ಕಲಿತ ಪಾಠ ಅದಾಗಿತ್ತು. ಇತಿಹಾಸದಿಂದ ನಾವು ಪಾಠವನ್ನು ಕಲಿಯಬೇಕು ಎಂದು ಜಾನ್ ಕೆರ್ರಿ ಹೇಳಿದ್ದಾರೆ. ಯುದ್ಧ ಪ್ರಾರಂಭವಾಗಿ 50 ದಿನಗಳು ಕಳೆದಿರುವ ಈ ಹಂತದಲ್ಲಿ ಅಮೆರಿಕದ ಹಿರಿಯ ರಾಜಕಾರಣಿ ಹೇಳಿರುವ ಈ ಸತ್ಯ ಬಹಳ ಮಹತ್ವವನ್ನು ಪಡೆಯುತ್ತದೆ. ಯುದ್ಧ ಬೇಕಿದ್ದದ್ದು ಅಮೆರಿಕಕ್ಕಲ್ಲ, ಅದು ಇಸ್ರೇಲ್ಗೆ ಅನ್ನುವುದು ಇದೀಗ ಅಧಿಕೃತವಾಗಿ ಸ್ಪಷ್ಟವಾಗಿದೆ. ಇಸ್ರೇಲ್ಗೆ ಯಾಕೆ ಬೇಕಿತ್ತು ಅಂದ್ರೆ ಅದು ತನಗೆ ಸ್ಪರ್ಧೆ ಒಡ್ಡುವ ವಲಯದ ಪ್ರತಿ ರಾಷ್ಟ್ರವನ್ನ ನಿಶ್ಶಸ್ತ್ರಗೊಳಿಸುವುದು ಇದರ ಉದ್ದೇಶ ಅನ್ನೋದು ಈಗ ಸ್ಪಷ್ಟವಾಗ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.